ಬೆಳಗಾವಿಯ ಜನನೂ ಒಪ್ಕೊಳ್ಳಲ್ಲ, ನಾವು ಕೂಡ ಅದಕ್ಕೆ ಅವಕಾಶ ಕೊಡಲ್ಲ. ಮತ್ತು ಅವ್ರ ವಿಡಿಯೋ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಾಗಿದ್ದು ತನಿಖೆ ಹಂತದಲ್ಲಿ ಇದಕ್ಕೆ ಯಾರು ತಪ್ಪಿಸ್ತಾರೆ ಅಂತ ನಿಮಗೂ ಗೊತ್ತಾಗುತ್ತೆ. ಗುಂಡಾಗಿರಿ ಮಾಡಿ ರಾತ್ರಿ ಇಡೀ 4 ಜಿಲ್ಲೆಗಳಿಗೆ ಸುತ್ತಿಸಿ ಮಾನಸಿಕ ಹಿಂಸೆ ಕೊಟ್ಟು ದೈಹಿಕ ಹಲ್ಲೆ ಮಾಡಿ ಗುಂಡಾಗಳಿಂದ ಹಲ್ಲೆ ನಡೆಸಿ ಇದೆಲ್ಲವನ್ನು ಯಾರು ಮಾಡಿದರು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಸಾರ್ವಜನಿಕವಾಗಿ ಬೆದರಿಕೆ ಹಾಕಿದ್ದು ವಿಧಾನ ಪರಿಷತ್ತಿನ ಪ್ರಾಂಗಣದ ಒಳಗೇನೆ, ಅದು ಕೂಡ ವಿಜುವಲ್ಸು ಇದೆ, ಆಡಿಯೋನೂ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿಯವರು ಮತ್ತಿತರೆ ವಿಧಾನ ಪರಿಷತ್ತಿನ ಸದಸ್ಯರು ದೂರು ಕೊಟ್ಟಿದ್ದಾರೆ. ನನ್ನ ಮೇಲೆ ದೈಹಿಕ ಹಲ್ಲೆ ನಡೆದಿದ್ದಕ್ಕೆ ಸಂಬಂಧಿಸಿದಂತೆ DS ಅರುಣ್ ಅವರು ಕೂಡ ದೂರು ಸಲ್ಲಿಸಿದ್ದಾರೆ ಮತ್ತು ಕಿಶೋರ್ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ದೂರು ಸಲ್ಲಿಸಿದ್ದಾರೆ. ಒಂದು ಸರಿ ಪಶ್ಚಿಮ ದ್ವಾರದ ಹತ್ತಿರ ಹಲ್ಲೆ ಆದ ಸಂದರ್ಭದಲ್ಲಿ ನನ್ನೊಂದಿಗೆ DS ಅರುಣ್ ಇದ್ದರು. ವಿಧಾನಸಭೆಯ ಮೊಗಸಾಲೆಯ ಹೊರಗಡೆ ಕಾರಿಡಾರ್ನಲ್ಲಿ ಆದ ಹಲ್ಲೆ ಸಂದರ್ಭದಲ್ಲಿ ಕಿಶೋರ್ ನನ್ನ ಜೊತೆಗಿದ್ದರು. ಅವರು ದೂರು ಸಲ್ಲಿಸಿದ್ದಾರೆ. ಯಾಕೆಂದ್ರೆ ನಾನು ಆಘಾತದಿಂದ ಹೊರಬರದೇ ಇದ್ದ ಕಾರಣಕ್ಕೆ ನನ್ನ ಜೊತೆಗಿದ್ದ ಅವರು ದೂರು ಸಲ್ಲಿಸಿದ್ದಾರೆ. ಅದು ಈಗಾಗಲೇ ನಾವು ಸಭಾಪತಿಗಳಿಗೆ ದೂರು ಕೊಟ್ಟಿದ್ದೀವಿ. ಸಭಾಪತಿಗಳು ಕ್ರಮ ಏನು ಕೈಗೊಳ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ, ಕಾದು ನೋಡ್ತಾ ಇದ್ದೀವಿ. ಇಲ್ಲ ಇಲ್ಲ, ನಾವು ದೂರನ್ನು ಸಭಾಪತಿಗಳಿಗೆ ಕೊಟ್ಟಿದ್ದೀವಿ. ಏಕೆಂದರೆ ನಮ್ಮ ಕಸ್ಟೋಡಿಯನ್ನು ಸುವರ್ಣಸೌಧದ ಒಳಗೆ ನಾವು ದೂರು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಸಭಾಪತಿಗಳಿಗೆ ನಾವು ದೂರು ಸಲ್ಲಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಸುವರ್ಣಸೌಧದ ಹೊರಗೆ ಅದು ಪೊಲೀಸರಿಗೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ನಮ್ಮ ಪ್ರಮಿಸಸ್ ಯಾವುದು ಅನ್ನೋದನ್ನು. ನಾನೊಂದು ಖಾನಾಪುರದಲ್ಲಿ ನನ್ನ ಮೇಲೆ ಕೊಲೆ ಯತ್ನ ನಡೆದಿರೋಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿದ್ದೀನಿ. ನಮಗೆ ಅವರು FIR ಪ್ರತಿನಿ ಇನ್ನೂ ಕೊಟ್ಟಿಲ್ಲ. ಆ FIR ಪ್ರತಿಗೆ ನಮ್ಮ ವಕೀಲರು 2 ದಿನದ ನಿನ್ನೆನೂ ಹೋಗಿ ಭೇಟಿ ಮಾಡಿದ್ದಾರೆ, ಇವತ್ತು ಹೋಗಿ ಕಮಿಷನರನ್ನ ಭೇಟಿ ಮಾಡೋರಿದ್ದಾರೆ. ಅವರು ಹೇಳಿದ್ರಂತೆ 15 ದಿನದವರೆಗೂ ಸಮಯ ಇದೆ ಅಂತ. ಅಂದರೆ CT ರವಿಯ ಮೇಲೆ 15 ನಿಮಿಷದೊಳಗೆ ಕಾರ್ಯಾಚರಣೆ ಆಗುತ್ತೆ. CT ರವಿ ಕೊಟ್ಟ ದೂರು 15 ದಿನ ಸಮಯ ಇದೆ ಅಂತ ಹೇಳ್ತಾರೆ. ಅಲ್ಲಿಗೆ ಆ ಕಮಿಷನರ ದೃಷ್ಟಿಯಲ್ಲಿ BJPಯವರಿಗೊಂದು ಕಾನೂನು, ಕಾಂಗ್ರೆಸ್ನವರಿಗೊಂದು ಕಾನೂನು, ಆಳುವವರಿಗೊಂದು ಕಾನೂನು, ವಿರೋಧ ಪಕ್ಷದವರಿಗೊಂದು ಕಾನೂನು ಅಂತಂದರೆ ಅವರು ಆ ಹುದ್ದೆಯಲ್ಲಿರೋದಕ್ಕೆ ಯೋಗ್ಯರ? ಅವರು ಸಂವಿಧಾನಬದ್ಧವಾಗಿ ನಡ್ಕೊಳ್ತಾ ಇದ್ದಾರಾ? ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ದಾರಾ? ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ದರೆ ನಾನು ಕೊಟ್ಟ ದೂರಿಗೂ ಅಷ್ಟೇ ತ್ವರಿತ ಕ್ರಮ ಕೈಗೊಳ್ಳಬೇಕಾಗಿತ್ತು. ಯಾಕೆ ತ್ವರಿತ ಕ್ರಮ ಕೈಗೊಂಡಿಲ್ಲ? ಇದೇನನ್ನು ತೋರಿಸುತ್ತೆ? ಹಾಗಾಗಿ ಈ ಥರ ಹೆದರಿಸಿ ಗುಂಡಾಗಿರಿ ಮಾಡಿ ಬನಾನಾ ರಿಪಬ್ಲಿಕ್ ಮಾಡೋದಕ್ಕೆ ಪ್ರಜಾಪ್ರಭುತ್ವ ಅವಕಾಶ ಕೊಡಲ್ಲ. ನಾನು ಪ್ರಜಾಪ್ರಭುತ್ವ ಪ್ರತಿನಿಧಿ. ಆ ಪ್ರತಿನಿಧಿಯಾಗಿ ನಾವು ಕಡೆವರೆಗೂ ಹೋರಾಟ ಮಾಡ್ತೀವಿ. ಹೆದರಿ ಕುತ್ಕೊಳ್ಳೋವನು, ಹೆದರಿ ಓಡೋಗೋವನು ಆದರೆ ಮಾತ್ರ ಹೆದರ್ಕೊಳ್ತಾರೆ. ನಮಗೆ ಹೆದರೋದನ್ನು ನಮ್ಮ ಅಮ್ಮನೂ ಹೇಳ್ಕೊಟ್ಟಿಲ್ಲ, ಹೆದರಿಸೋದನ್ನು ಹೇಳ್ಕೊಟ್ಟಿಲ್ಲ, ನಮ್ಮ ಸಂಘಟನೆಯೂ ಹೇಳ್ಕೊಟ್ಟಿಲ್ಲ. ಸರ್, ನೀವು ನೀಡಿರುವಂತಹ ದೂರ ಏನಿದೆ ಅದರಲ್ಲಿ ಅಪರಿಚಿತರು ಅಂತ FIR ಮಾಡಿದ್ದಾರೆ ಸರ್. 10 ಜನ ಅಪರಿಚಿತರಿಂದ ನಮಗೆ ಹೆಸರುಗಳು ಗೊತ್ತಿದೆ. CCTVನಲ್ಲಿ ಅವರ ಚೆಹರೆಗಳು ಕೂಡ ಲಭ್ಯ ಇದ್ದಾವೆ. ಅವರು ಯಾರು ಅಪರಿಚಿತರಲ್ಲ. ಇಬ್ಬರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PAಗಳು. ಬಹುತೇಕ ಜನ ಮುಸ್ಲಿಮರಿದ್ದಾರೆ. ನಾವು ಸ್ಥಳೀಯರಿಂದ ವಿಡಿಯೋವನ್ನು ಕಾರ್ಯಕರ್ತರಿಂದ ಯಾರ್ಯಾರು ಅಂತ ಹೆಸರನ್ನು ಕಲೆಕ್ಟ್ ಮಾಡಿಸಿದ್ದೀವಿ, ಅಡ್ರೆಸ್ನು ಕಲೆಕ್ಟ್ ಮಾಡಿಸಿದ್ದೀವಿ. ನಮ್ಮ ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಜೊತೆಗೆ ಹೆಸರುಗಳನ್ನು ಕೂಡ ಪೊಲೀಸ್ ಕಮಿಷನರಿಗೆ ಕೊಡ್ತಾರೆ.
ಏಕೆಂದರೆ ಅವ್ರು ಯಾರೂ ಅಪರಿಚಿತರಲ್ಲ. ಒಂದು ಎರಡನೇದು, ವಿಧಾನ ಪರಿಷತ್ ಮೇಲೆ ನನಗೆ ಧಮಕಿ ಹಾಕಿದ್ದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ನೀವು ಕೂಡ ತೋರಿಸಿದ್ದೀರಿ ಎಲ್ಲದನ್ನು. ಡಿ ಕೆ ಶಿವಕುಮಾರ್ ಅವರು ನೀವೇ ತೋರಿಸಿದ್ದೀರಿ, ಬೋಸ್ ರಾಜು ನೀವು ತೋರಿಸಿದ್ದೀರಿ. ಓಕೆ, MLC CT ರವಿ ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕವಾಗಿ ತನ್ನ ಮೇಲೆ ನಡೆದಂಥ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೂಡ ಹೋರಾಟವನ್ನು ಮಾಡ್ತೀನಿ. ಈಗಾಗಲೇ ಸಭಾಪತಿಗಳಿಗೆ ನನ್ನ ಪರವಾಗಿ DS ಅರುಣ್ ಮತ್ತು ಕಿಶೋರ್ ಇಬ್ಬರು ಕೂಡ ದೂರನ್ನು ಕೊಟ್ಟಿದ್ದಾರೆ ಮತ್ತು ನನ್ನ ಮೇಲೆ ಆದಂತಹ ಅನ್ಯಾಯ ಕುರಿತಾಗಿ ಇದು ಸರ್ಕಾರದ ನಡೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ.